ನಮಸ್ತೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ 2 ಗಂಟೆಗಳ ಕಾಲ ಉಸಿರನ್ನು ಹಿಡಿದಿಟ್ಟುಕೊಳ್ಳಬಲ್ಲ ಮತ್ತು ಕಾಡಿನ ರಾಜ ಸಿಂಹ ಕೂಡ ಇದರ ದಾಳಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದ ಜೀವಿ ಯಾವುದೆಂದು ತಿಳಿದುಕೊಳ್ಳೋಣ. ಇಂದು ನಾವು ಕಾಡಿನ ಭಯಾನಕ ಪರಭಕ್ಷಕ ಎಂದೇ ಕರೆಯಲ್ಪಡುವ ಈ ಜೀವಿಯ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ಮೊಸಳೆ. ಇದು ಹೆಚ್ಚು ಕಾಲ ಬದುಕುತ್ತದೆ. ಈ ಜೀವಿಗಳಲ್ಲಿ ಕೆಲವು 70 ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕುತ್ತವೆ. ಆದರೆ ಅವುಗಳ ಜೀವಿತಾವಧಿಯ ಜಾತಿಗಳನ್ನು ಅವಲಂಬಿಸಿ ಬದಲಾಗುತ್ತದೆ. ಅಮೆರಿಕದ ಮೊಸಳೆಯು ಸುಮಾರು 70 ವರ್ಷಗಳ ಜೀವಿತಾವಧಿಯನ್ನು ಹೊಂದಿದೆ. ಅದೇ ಉಪ್ಪು ನೀರಿನ ಮೊಸಳೆಯು 100 ವರ್ಷಗಳವರೆಗೆ ಬದುಕಬಲ್ಲದು. ಸಂರಕ್ಷಿತ ಆವಾಸ ಸ್ಥಾನಗಳಲ್ಲಿ ವಾಸಿಸುವ ಮೊಸಳೆಗಳಿಗೆ ನಿಯಮಿತವಾಗಿ ಆಹಾರವನ್ನು ನೀಡಲಾಗುತ್ತದೆ. ಆದ್ದರಿಂದ ಅವು ಹೆಚ್ಚು ಕಾಲ ಬದುಕುತ್ತವೆ. ಮೊಸಳೆಯು ಶಕ್ತಿಯುತ ದೇಹ ಮತ್ತು ಬಲವಾದ ದವಡೆಗಳೊಂದಿಗೆ ಬಹಳ ಉಗ್ರವಾಗಿ ಕಾಣುತ್ತದೆ. ಮೊಸಳೆಗಳು ನೂರಾರು ಮಿಲಿಯನ್ ವರ್ಷಗಳಿಂದ ಭೂಮಿಯ ಮೇಲೆ ಅಸ್ತಿತ್ವದಲ್ಲಿದೆ. ಮೊಸಳೆಯು ತಣ್ಣನೆಯ ರಕ್ತವನ್ನು ಹೊಂದಿರುತ್ತದೆ. ಆದ್ದರಿಂದ ಅವು ತಮ್ಮದೇ ಆದ ಶಾಖವನ್ನು ಉತ್ಪಾದಿಸಲು ಸಾಧ್ಯವಿಲ್ಲ. ಭೂಮಿಯ ಮೇಲೆ 14 ಜಾತಿಯ ಮೊಸಳೆಗಳಿವೆ. ಚಿಕ್ಕ ಜಾತಿಯ ಕುಬ್ಜ ಅಲಿಗೇಟರ್ ಇದು ಸುಮಾರು 4.9 ಅಡಿಗಳಷ್ಟು ಬೆಳೆಯುತ್ತದೆ. ಇದರ ತೂಕ 18 ರಿಂದ 32 kgಯವರೆಗೂ ಇರುತ್ತದೆ. ಅತಿ ದೊಡ್ಡ ಮೊಸಳೆಗಳು ಉಪ್ಪು ನೀರಿನಲ್ಲಿ ವಾಸಿಸುತ್ತವೆ. ಇದು 23 ಅಡಿಗಳವರೆಗೂ ಬೆಳೆಯುತ್ತದೆ. ಇದರ ತೂಕ 1000 kgಯಿಂದ 1200 kgಯವರೆಗೂ ಇರುತ್ತದೆ. ಇದು ತುಂಬ ಅಪಾಯಕಾರಿ ಎಂದು ಭಾವಿಸಲಾಗುತ್ತದೆ. ಅದಕ್ಕಾಗಿಯೇ ಸಣ್ಣ ಹಡಗುಗಳು ಸಹ ಇವು ವಾಸಿಸುವ ಉಪ್ಪು ನೀರಿನ ಮೂಲಕ ಹಾದು ಹೋಗುವುದಿಲ್ಲ. ಮೊಸಳೆಯ ದಾಳಿಯು ಸಿಂಹದ ದಾಳಿಗಿಂತ ಕೆಟ್ಟದಾಗಿದೆ. ದೊಡ್ಡ ಮೊಸಳೆಗಳು 5000 ಪೌಂಡ್ಗಳಿಗಿಂತ ಹೆಚ್ಚು ಬಲದಿಂದ ಅಗಿಯಲು ಸಮರ್ಥವಾಗಿವೆ. ಅಷ್ಟು ವೇಗವಾಗಿ ಅದು ಕ್ಷಣ ಮಾತ್ರದಲ್ಲಿ ಅದು ಅತಿ ದೊಡ್ಡ ಪ್ರಾಣಿಯನ್ನು ಮೀರಿಸುತ್ತದೆ. ಮೊಸಳೆಗಳು ಅತ್ಯುತ್ತಮ ಶ್ರವಣ ಮತ್ತು ದೃಷ್ಟಿಯನ್ನು ಹೊಂದಿದ್ದು, ಇದರ ಕಣ್ಣುಗಳು ಕಡಿಮೆ ಬೆಳಕಿನ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುತ್ತವೆ. ಅವು ಕತ್ತಲೆಯಲ್ಲೂ ಬೇಟೆಯಾಡಲು ಅನುವು ಮಾಡಿಕೊಡುತ್ತದೆ. ಮೊಸಳೆಗಳು ಬಹಳ ವೇಗವಾಗಿ ಈಜುತ್ತವೆ. ಇದು ಕ್ಷಣದಲ್ಲಿ 20 ಮೈಲಿಗಳ ವೇಗವನ್ನು ತಲುಪಬಲ್ಲದು. ತಮ್ಮ ಉಸಿರನ್ನು 2 ಗಂಟೆಗಳವರೆಗೂ ಹಿಡಿದಿಟ್ಟುಕೊಳ್ಳಬಹುದು. ಮೊಸಳೆಗಳು ಬೇಟೆಗಾಗಿ ಕಾಯುತ್ತಿರುವ ದೀರ್ಘಾವಧಿಯವರೆಗೂ ಮುಳುಗಿ ಉಳಿಯಲು ಇದು ತುಂಬ ಉಪಯುಕ್ತವಾಗಿದೆ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.